ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿ ಬದಿಗೆ ಮಾಡು ಮೊಗಿಕಾಯಿ ಕಡುಬು ಹೆಂಗಿರ್ತದೆ, ಹೆಂಗೆ ಮಾಡ್ತಾರೋ ಅನ್ನೋದ ತೋರಿಸ್ಕೊಡುವ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದೆ. ನಾ ಇಷ್ಟಪಡು ಹಳ್ಳಿ ತಿಂಡಿಲಿ ಇದು ಒಂದು. ಹಾಗೆ ಬೇಸ್ಗಿಲ್ ತಿಂದ್ರೆ ಜೀವಕ್ಕೂ ತಂಪು. ಇವತ್ತಿನ ವಿಡಿಯೋ ಶೂಟ್ ಮಾಡ್ತಿದ್ದದ್ದು ನಮ್ಮ ಯಜಮಾನ್ರು. ಎಂತಕ್ಕಂದ್ರೆ ಬೆಳಿಗ್ಗೆ ನಾ ಹೇಳೋಕ್ಕಿಂತ ಮೊದಲೇ ನಮ್ಮ ಆಯಿ ನಿನ್ನೆಗೆ ನಾ ಹೇಳಿದ್ದೆ ನಾಳೆ ಮೊಗಿಕಾಯಿ ಕಡುಬು ಮಾಡುವಾಯ ಅಂದೇಳಿ. ಇವ್ರು ಬೆಳಿಗ್ಗೆ ಎದ್ದವ್ರು ನೋಡಿದ ಮೊಗಿಕಾಯಿ ಎಲ್ಲ ಕೊಯ್ದಿಟ್ಟದ್ದು ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಾರೆ. ಹಾಗಾಗಿ ಬ್ಯಾಕ್ಗ್ರೌಂಡಲ್ಲಿ ಏನು ವಾಯ್ಸ್ ಇಲ್ಲ. ವಿಡಿಯೋ ಶುರುವಿಂದ ಮುಗುವರೆಗೆ ಒಂದೇ ಒಂದು ಆವಾಜ್ ಅದ. ಅದೆಂತದಂದ್ರೆ ಮರ್ಜರ್ಲಿ ಜೀ ಗುಡ್ತಿದ್ದದ್ದು. ಹಳ್ಳಿ ಬದಿಗೆ ಬೆಳಬೆಳಗಾಗಿ ಇದೊಂದು ಕಾಮನ್ ಸೌಂಡು. ಹಾಗೆ ಇಲ್ಲಿ ಕಡುಬಿಗೆ ಏನೆಲ್ಲ ತಯಾರಾಯಿತು ನೋಡುವ ಬನ್ನಿ. ಆಯಿ ಇಲ್ಲಿ ಒಂದು ಸ್ವಲ್ಪ ಕಾಯಿ ತುರಿದಿಟ್ಟು ಹಾಗೆ ಬೆಲ್ಲ ಕೆರ್ಸಿಟ್ಟದೆ. ಈಗ ನೋಡಿ ಮೊಗೆಕಾಯಿ ತುರಿತಾ ಅದೇ ಸವಕಾಶ. ಹಾಗೆ ಕಾಮನ್ ಆಗಿ ಹಳ್ಳಿ ಬದಿಗೆ ಮಾಡೋ ರೆಸಿಪಿಗೆಲ್ಲ ತಿಂಡಿಗಳಿಗೆಲ್ಲ ಅಂದಾಜಿನ ಮೇಲೆ ಹಾಕೋದು ಹೆಚ್ಚು, ಯಾವುದೇ ಸಾಮಾನು ಇರಲಿ. ಇಲ್ಲಿ ಅಕ್ಕಿ ತರಿ ಮತ್ತು ಮೊಗೆಕಾಯಿ ಸಮ ಪ್ರಮಾಣದಲ್ಲಿ ಹಾಕಿ ಕಲಿಸ್ತಾ ಇದ್ದಾಳೆ ಈಗ. ಅಂದರೆ 1 ಕಪ್ ಅಕ್ಕಿ ತರಿಗೆ 1 ಕಪ್ ತುರ್ದು ಮೊಗೆಕಾಯಿ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಕಲಸೋದು. ಅದಕ್ಕೆ ಬೆಲ್ಲ ಮತ್ತು ಕಾಯಿ ತುರಿ ಸ್ವಲ್ಪ ಅರ್ಧ ಆಗುವಷ್ಟು, ಅಂದರೆ ಅಕ್ಕಿ ತರಿ ಎಷ್ಟು ತಗೊಂಡಿರೋ ಅಷ್ಟು ಅದರ ಅರ್ಧ ಭಾಗದಷ್ಟು ಹಾಕಿ. ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ತೆಳು ಬೆಲ್ಲ ಹಾಕಿದ್ರೆ ಇದು ಸ್ವಲ್ಪ ತೆಳುವಾಗಿ ಹೋಗ್ತದೆ, ನೀರು ಥರ ಆಗ್ತದೆ. ಅಂದರೆ ಇಡ್ಲಿ ಥರ ಬರೋದಿಲ್ಲ. ಅದಕ್ಕಾಗಿ ಗಟ್ಟಿ ಬೆಲ್ಲನೇ ಕೆರೆಸಿ ಹಾಕೋದು ಹೆಚ್ಚಾಗಿ. ತೆಳು ಬೆಲ್ಲ ಹಾಕು ಮಾಡ್ಬೋದು, ಸ್ವಲ್ಪ ಮೆತ್ತಗಾಗ್ತದೆ. ಕೊನೆಯಲ್ಲಿ ಒಂದು ಸ್ವಲ್ಪ ತೆಳು ಬೆಲ್ಲನೂ ಹಾಕಾರೆ ಇದಕ್ಕೆ. ಈಗ ನೋಡಿ ಬೆಲ್ಲ ಹಾಕಿ ಕಲಿಸ್ಕೊಳ್ಳೋದು. ಅಕ್ಕಿ ತರಿ, ಕಾಯಿ ಮತ್ತು ಮೊಗೆಕಾಯಿ ತುರಿ, ಬೆಲ್ಲ ಇಷ್ಟೇ. ಇದಕ್ಕೆ ಯಾವುದು ಏಲಕ್ಕಿ ಪುಡಿ ಇಂಥದ್ದು ಯಾವುದು ಹಾಕೋದಿಲ್ಲ. ಎಂತಕ್ಕಂದರೆ ಮೊಗೆಕಾಯಿಂದ ಪರಿಮಳ ಹೋಗ್ಬಿಡ್ತದೆ ಅಂತೇಳಿ. ಅದು ಬೇರೆ ಪರಿಮಳದ ಸಂತಿಗೆ ಮಿಕ್ಸ್ ಆದ್ರೆ ಅಷ್ಟು ರುಚಿಯಲ್ಲ, ಅಷ್ಟು ಅಂದರೆ ಹಳ್ಳಿ ಟೇಸ್ಟ್ ಬರೋದಿಲ್ಲ. ಅದಕ್ಕಾಗಿ ನಾವು ಹೆಚ್ಚಾಗಿ ಏಲಕ್ಕಿ ಪುಡಿ ಎಲ್ಲದಕ್ಕೂ ಹಾಕೋದಿಲ್ಲ. ಕಲಸಿ ರೆಡಿ ಮಾಡ್ಕೊಂಡು ಇಡ್ಲಿ ಪಿಡವಣದಲ್ಲಿ ಬಾಳೆ ಎಲೆ ಹಾಸಿ ಅದರಲ್ಲಿ ಹಾಕಿದ್ರೆ ಆಯಿತು. ಸಾಕೆ ಅಟ್ಟಿಯಲ್ಲೇ ಎಲೆ ಹಾಕ್ತೀವಿ. ಹಾಂ ಸರಿ ಆಯಿತು. ಮಸ್ತ್ ಸಲ ಮಿಕ್ಸ್ ಮಾಡಿದೆ. ಐಡ್ಸು ನನ್ನ ಕಡೆ ಕಳಿಸ್ರಿ ಮೇಡಮ್. ಎಲ್ಲ ಬದಿಗೆ ಹಾಕು. ಹಂಗೆ ಇದೊಂದು ಅರ್ಧ ಮುಕ್ಕಾಲು ಗಂಟೆ ಚಲೋ ಬೇಯಬೇಕು. ಎಂತಕ್ಕಂದ್ರೆ ಅಕ್ಕಿ ತರಿ ಎಲ್ಲ ಸ್ವಲ್ಪ ದೊಡ್ಡ ಇರ್ತದೆ. ಅದೆಲ್ಲ ಬೇಯೋಕೆ ಒಂದು ಮುಕ್ಕಾಲು ಗಂಟೆನಾರು ಬೇಕು. ಚಂದ ಬೆಂಕಿಲಿ ಚಲೋ ಬೇಯಿಸಿದ್ರೆ ಆಯಿತು. ಇವತ್ತು ನಾವು ಮಾಡಿದ್ದು ಆ ಟೇಸ್ಟ್ ಎಲ್ಲ ಸೂಪರ್ ಆಗಿತ್ತು. ನೀವು ಯಾರು ಈ ತಿಂಡಿ ತಿನ್ನಲಿಲ್ಲ ಅಂದರೆ ಹೊಸದಾಗಿ ಮಾಡೋರಾದರೆ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಅಷ್ಟು ಒಳ್ಳೆ ತಿಂಡಿ ಅಂತ ಹೇಳ್ಬೋದು. ತೆಗಿ ಈಗ ತೆಗಿ ಹೊಗ್ಗಿನೇ ಬರ್ತದೆ. ಅದಾಗದೆ ಕೆಳಗಿಡ ಹಂಗಾರೆ. ಎಲ್ಲ ಇಡಬೇಕು, ಇಲ್ಲೇ ಇಡು. ಹಾಂ ಇಲ್ಲೇ ಇರಲಿ. ಒಳ್ಳೆ ಸ್ಮೆಲ್ ಅದೇ. ಒಳ್ಳೆ ಇದಿತ್ತು, ಸ್ಮೆಲ್ ಇತ್ತು. ಈಗ ಮೆಹಂದಿ ಹಂಗೆ ಅದೇ. ನಾ ಕೊಯ್ಲು ಅದು ಕೆಳಗಿಟ್ಟಿಗೆಲ್ಲ ಕರಿ ಹೇಳುದು ಕಷ್ಟನೇ ಮಾಡಿದೆ. ಸುಮ್ಮನೆ ಹಾಕೊಂಡ್ಬಿಟ್ಟೆ. ನಿಂಗೆ ಕೊಡಲ್ವಾ? ನಿನ್ನ ಹತ್ರ ಅಲ್ವಾ? ಮುರಿಯುತ್ತಪ್ಪ.
ಕಡೆಗೆ ಪಪ್ಪಗೆ ಕಡೆಗೆ ಅಪ್ಪಗೆ ಕಡೆಗೆ ನಂಗೆ ತಿಂದಾಗೋಯ್ತು. ದೊಡ್ಡ ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.